ಆ ಇಬ್ಬರು ಸೋದರರು ಅರೆಸ್ಟ್ ಆಗುತ್ತಾರೆ. ಕಾರಣವೇನೆಂದರೆ ಕೊಲೆ ಆಪಾದನೆ. ಕೊಲೆ ಮಾಡಿದ್ದಕ್ಕಾಗಿ ಅವರನ್ನು ಬಂಧಿಸಲಾಗಿತ್ತು. ಆದರೆ ಅವರಿಗೆ ದೊಡ್ಡದಾದ ಶಿಕ್ಷೆಯೇನು ಕಾನೂನಿನಲ್ಲಿರಲಿಲ್ಲ. ಯಾಕೆಂದರೆ ಅವರು ಕೊಂದಿದ್ದು ಜೀವಂತ ವ್ಯಕ್ತಿಯನ್ನಲ್ಲ, ಹೆಣವನ್ನು. ಹೌದು ಸ್ನೇಹಿತರೆ, ಹೆಣವನ್ನು ಕೊಂದು ಅವರು ಅರೆಸ್ಟ್ ಆಗಿದ್ದರು. ಈ ಥರವು ನಡೆಯುತ್ತಾ ಎಂದು ನೀವು ಕೇಳಿದರೆ, ಹೌದು, ಈ ಥರವು ನಡೆಯುತ್ತೆ. ಹೆಣವನ್ನು ಕೊಲ್ಲುವವರು ಇದ್ದಾರೆ. ಆದರೆ ಇದು ನಡೆದಿದ್ದು ನಮ್ಮ ದೇಶದಲ್ಲಲ್ಲ, ಪಾಕಿಸ್ತಾನದಲ್ಲಿ. ಪಾಕಿಸ್ತಾನದಲ್ಲಿ ಇಂತಹ ಜನರು ಇರುತ್ತಾರಾ ಎಂದು ನೀವು ಹುಬ್ಬೇರಿಸಬಹುದು. ಹೌದು ಸ್ನೇಹಿತರೆ, ಇವರು ದೊಡ್ಡ ಶಿಕ್ಷೆಯಿಂದ ಪಾರಾಗಿದ್ದರು. ಆದರೆ ಇವರು ಹೆಣವನ್ನು ಕೊಲೆ ಮಾಡಿದ್ದು ಯಾಕೆ ಎಂಬ ಪ್ರಶ್ನೆ ನಿಮಗೂ ಮೂಡಿರಬಹುದು. ಆ ಒಂದು ನಿಗೂಢ ಕಾರಣವನ್ನು ತಿಳಿಯಬೇಕಾದರೆ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದ್ನಿಂದ 200 ಕಿಲೋಮೀಟರ್ನಷ್ಟು ದೂರದಲ್ಲಿ ಬಕ್ಕರಿ ಎಂಬ ಜಿಲ್ಲೆ ಇದೆ. ಇದು ಪಂಜಾಬ್ ಪ್ರಾಂತ್ಯದಲ್ಲಿ ಬರುತ್ತದೆ. ಇಲ್ಲಿನ ದರಿಯಾ ಖಾನ್ ಎಂಬ ಊರಿನಲ್ಲಿ ಇಬ್ಬರು ಸೋದರರಿದ್ದರು. ಒಬ್ಬನ ಹೆಸರು ಮೊಹಮ್ಮದ್ ಫರ್ಮಾನ್ ಅಲಿ, ಇನ್ನೊಬ್ಬನ ಹೆಸರು ಮೊಹಮ್ಮದ್ ಆರಿಫ್ ಅಲಿ. ಇಬ್ಬರಿಗೂ ಮದುವೆಯೂ ಆಗಿತ್ತು, ಮಕ್ಕಳು ಇದ್ದರು. ಶ್ರೀಮಂತ ಕುಟುಂಬವೇನಲ್ಲ, ಬಡ ಕುಟುಂಬ. ಇಬ್ಬರಲ್ಲಿ ಫರ್ಮಾನ್ ಅಲಿ ಕಲಿಕೆಯಲ್ಲಿ ಮುಂದಿದ್ದ. ಆದರೆ 10ನೇ ತರಗತಿಯ ನಂತರ ಆತ ಕಲಿಕೆಯನ್ನು ನಿಲ್ಲಿಸಿದ್ದ. ಯಾಕೆಂದು ಗೊತ್ತಿಲ್ಲ. ಇದು 2010ರ ಸಮಯದಲ್ಲಿ ನಡೆದ ಘಟನೆ. ಅವರಿಬ್ಬರಿಗೆ ಮದುವೆಯೂ ಆಗಿತ್ತು, ಮಕ್ಕಳು ಇದ್ದರು. ಆದರೆ ಒಂದು ದಿನ ಇಬ್ಬರ ಹೆಂಡತಿಯಂದಿರು ಮಕ್ಕಳನ್ನು ಕರೆದುಕೊಂಡು ಅವರಿಬ್ಬರನ್ನು ಬಿಟ್ಟು ಹೋಗುತ್ತಾರೆ. ಅವರು ಕೊಟ್ಟ ಕಾರಣವೇನೆಂದರೆ, ಈ ಇಬ್ಬರು ಹೆಂಡತಿಗೆ ಹೊಡೆಯುತ್ತಾರೆ, ಸರಿಯಾದ ಕೆಲಸವಿಲ್ಲ, ಸುಮಾರು ದಿನಗಳವರೆಗೆ ನಾಪತ್ತೆಯಾಗಿ ಬಿಡುತ್ತಾರೆ. ಈ ಮುಂತಾದ ಕಾರಣಗಳಾಗಿದ್ದವು. ಇವರ ಯಾವ ವಿಚಿತ್ರ ವರ್ತನೆಯಿಂದ ಹೆಂಡತಿಯರು ಅವರನ್ನು ಬಿಟ್ಟು ಹೋಗಿದ್ದರು ಎಂಬುದು ಜನರಿಗೆ ಖಚಿತವಾಗಿ ತಿಳಿದಿರಲಿಲ್ಲ. 2010ರ ಸಮಯದಲ್ಲಿ ಆ ದರಿಯಾ ಖಾನ್ ಇಲಾಖೆಯಲ್ಲಿ 24 ವರ್ಷದ ಸಾರಾ ಪರ್ವೀನ್ ಎಂಬ ಹುಡುಗಿಯೊಬ್ಬಳು ಸತ್ತು ಹೋಗುತ್ತಾಳೆ. ಅವಳಿಗೆ ಕ್ಯಾನ್ಸರ್ ಇತ್ತೆಂದು ಹೇಳಲಾಗುತ್ತದೆ. ಅವಳ ಮನೆಯವರು ಆಕೆಯನ್ನು ಸ್ಮಶಾನದಲ್ಲಿ ದಫನ ಮಾಡಿ ಬರುತ್ತಾರೆ. ಆ ಯುವತಿಯ ಅಣ್ಣಂದಿರು ಮರುದಿನ ಆಕೆಯ ಸಮಾಧಿಯ ಬಳಿ ಮತ್ತೊಮ್ಮೆ ಬರುತ್ತಾರೆ. ಆದರೆ ಅಲ್ಲಿನ ದೃಶ್ಯ ಕಂಡು ಅವರು ಬೆಚ್ಚಿ ಬೀಳುತ್ತಾರೆ. ಅವಳ ಸಮಾಧಿ ಯಾರೋ ಅಗೆದ ಸ್ಥಿತಿಯಲ್ಲಿ ಕಾಣುತ್ತಿತ್ತು. ಕೂಲಂಕುಷವಾಗಿ ನೋಡಿದಾಗ ಆ ಸಮಾಧಿಯಲ್ಲಿ ಹೆಣ ಕಣ್ಮರೆಯಾಗಿತ್ತು. ರಾತ್ರೋರಾತ್ರಿ ಯಾರೋ ಹೆಣವನ್ನು ಎತ್ತಿಕೊಂಡು ಹೋಗಿದ್ದರು. ಪೊಲೀಸ್ ಕಂಪ್ಲೇಂಟ್ ನೀಡಲಾಗುತ್ತದೆ. ಪೊಲೀಸರು ಈ ಹೆಣವನ್ನು ಕದ್ದವರು ಯಾರೆಂದು ಪತ್ತೆ ಹಚ್ಚಲು ಶುರು ಮಾಡುತ್ತಾರೆ. ಅವರಿಗೆ ಮೊದಲಿಗೆ ಯಾವುದೇ ಕ್ಲೂ ಸಿಗುವುದಿಲ್ಲ. ಆದರೆ ಆ ಊರಿನ ಜನರ ಒತ್ತಡದ ಮೇರೆಗೆ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸುತ್ತಾರೆ. ಪೊಲೀಸರಿಗೆ ಇದು ಮಾಟ ಮಂತ್ರ ಮಾಡುವವರ ಕೆಲಸವಿರಬೇಕೆಂಬ ಅನುಮಾನ ಬರುತ್ತದೆ. ಮಾಟ ಮಂತ್ರ ಮಾಡುವವರ ಅಡ್ಡಾಗಿ ಹೋಗಿ ವಿಚಾರಿಸಿದಾಗ ಅವರಿಗೆ ಒಬ್ಬ ವ್ಯಕ್ತಿಯ ಚಹರೆಯನ್ನು ಹೇಳಲಾಗುತ್ತದೆ. ಆ ಚಹರೆಯ ವ್ಯಕ್ತಿಯನ್ನು ಹುಡುಕಿಕೊಂಡು ಹೋದಾಗ ಅವರಿಗೆ ಒಂದು ಮನೆ ಸಿಗುತ್ತದೆ. ಅದು ಫರ್ಮಾನ್ ಅಲಿ ಮತ್ತು ಆರಿಫ್ ಅಲಿಯ ಮನೆಯಾಗಿತ್ತು. ಅವರಿಬ್ಬರ ಹೆಂಡತಿ ಮಕ್ಕಳು ಅವರನ್ನು ಬಿಟ್ಟು ಹೋಗಿದ್ದರು. ಮನೆಯಲ್ಲಿ ಫರ್ಮಾನ್ ಅಲಿ ಮಾತ್ರವಿದ್ದ. ಆ ಮನೆಯನ್ನು ಶೋಧಿಸಲಾಗುತ್ತದೆ. ಇನ್ಸ್ಪೆಕ್ಟರ್ ಫಕರ್ ಭಟ್ ಅವರು ಆ ಮನೆಯಡಿ ಶೋಧಿಸಿದ ನಂತರ ಅವರಿಗೆ ಅಲ್ಲಿ ಅಂಥದ್ದೇನೂ ಸಿಗುವುದಿಲ್ಲ. ಆದರೆ ಆ ಮನೆಯಲ್ಲಿ ಇನ್ನೊಂದು ಕೋಣೆ ಇರುವುದು ಪತ್ತೆಯಾಗುತ್ತದೆ. ಆ ಕೋಣೆಗೆ ಬೀಗ ಜಡಿಯಲಾಗಿತ್ತು. ಕೇಳಿದರೆ ಅದು ಅಣ್ಣ ಆರಿಫ್ ಅಲಿಗೆ ಸೇರಿದ ಕೋಣೆ ಎನ್ನುತ್ತಾನೆ. ಫಕರ್ ಭಟ್ ಅವರು ಆ ಕೋಣೆಯ ಬೀಗ ತಿರುಸುತ್ತಾರೆ. ಆ ಕೋಣೆಯಲ್ಲಿ ಏನೆಲ್ಲ ಇದೆ ಎಂದು ನೋಡಲಾಗುತ್ತದೆ. ಅಲ್ಲಿ ಎಲ್ಲವೂ ಸಾಮಾನ್ಯವಾಗಿ ಇತ್ತು. ಅಲ್ಲೊಂದು ಅಡುಗೆ ಮನೆಯೂ ಇತ್ತು. ಪಾತ್ರೆಯಲ್ಲಿ ಮಾಂಸದೂಟು ಬೇಯಿಸಿದ್ದು ಇತ್ತು. ಫಕರ್ ಭಟ್ ಅವರಿಗೆ ಅಲ್ಲಿ ಬೇರೇನೂ ಸಿಗಲಿಲ್ಲ. ಅವರು ಅಲ್ಲಿಂದ ವಾಪಸ್ಸಾಗಬೇಕು ಎನ್ನುವಷ್ಟರಲ್ಲಿ ಅವರೊಂದು ವಿಚಿತ್ರ ಗಮನಿಸುತ್ತಾರೆ. ಇರುವೆಗಳ ಸಾಲೊಂದು ಮಂಚದಡಿಯತ್ತ ಹೋಗುತ್ತಿರುವುದನ್ನು ಅವರು ಗಮನಿಸುತ್ತಾರೆ.
ಇರುವೆಗಳು ಮಂಚದಡಿಯಲ್ಲಿ ಏನೋ ವಸ್ತುವಿಗಾಗಿ ಮುತ್ತಿಗೆ ಹಾಕಿದ್ದವು. ಫಕರ್ ಭಟ್ ಅವರು ಆ ಮಂಚದಡಿಯಲ್ಲಿ ಏನಿದೆ ಎಂದು ನೋಡಿದಾಗ ಅವರಿಗೆ ಅಲ್ಲೊಂದು ಗೋಣಿ ಚೀಲ ಇರುವುದು ಕಾಣಿಸುತ್ತದೆ. ಆ ಚೀಲವನ್ನು ಹೊರತೆಗೆದು ಅದರೊಳಗೇನಿದೆ ಎಂದು ನೋಡಿದಾಗ ಫಕರ್ ಭಟ್ ಅವರು ಬೆಚ್ಚಿ ಬೀಳುತ್ತಾರೆ. ಅವರ ಜೊತೆಗೆ ಬಂದ ತಂಡ ಕೂಡ ಆ ವಸ್ತುವನ್ನು ನೋಡಿ ಬೆಚ್ಚಿ ಬೀಳುತ್ತದೆ. ಹೌದು ಸ್ನೇಹಿತರೆ, ಆ ಚೀಲದಲ್ಲಿ ಒಂದು ಹೆಣವಿತ್ತು. ಅದು ಸಾರಾ ಪರ್ವೀನ್ನ ಹೆಣವಾಗಿತ್ತು. ಆ ಹೆಣವನ್ನು ಕೂಡ ಅಲ್ಲಲ್ಲಿ ಕೊಚ್ಚಲಾಗಿತ್ತು. ಅದರ ಒಂದು ಕಾಲಿನ ತೊಡೆಯ ಭಾಗ ಸಂಪೂರ್ಣ ಕತ್ತರಿಸಿ ತೆಗೆಯಲಾಗಿತ್ತು. ಆ ಮನೆಯಲ್ಲಿ ಹೆಣವನ್ನು ತಂದು ಮತ್ತೊಮ್ಮೆ ಕೊಚ್ಚಿ ಕೊಲ್ಲಲಾಗಿದೆಯೇ ಎಂಬ ಅನುಮಾನ ಪೊಲೀಸರಿಗೆ ಬರುತ್ತದೆ. ಅಲ್ಲಿ ಅವರಿಗೆ ಚಾಕುಗಳು, ಒಂದು ಸಣ್ಣ ಕೊಡಲಿಯೂ ಸಿಗುತ್ತದೆ. ಖಂಡಿತವಾಗಿಯೂ ಹೆಣವನ್ನು ಕೊಲ್ಲಲಾಗಿದೆ ಎಂಬ ತೀರ್ಮಾನಕ್ಕೆ ಪೊಲೀಸರು ಬರುತ್ತಾರೆ. ಹಾಗಾದರೆ ಆ ಹೆಣದ ಕತ್ತರಿಸಿ ತೆಗೆದ ಕಾಲಿನ ಭಾಗ ಎಲ್ಲಿ ಹೋಯಿತು ಎಂದು ಹುಡುಕಿದಾಗ ಆ ಭಾಗ ಅದೇ ಒಲೆಯ ಮೇಲಿನ ಪಾತ್ರೆಯಲ್ಲಿ ಬೆಂದು ಮಾಂಸವಾಗಿದ್ದು ಕಂಡುಬರುತ್ತದೆ. ಸ್ಮಶಾನದಿಂದ ಹೆಣವನ್ನು ಅಗೆದು ತಂದು ಅವರು ಅದನ್ನು ಬೇಯಿಸಿ ತಿನ್ನುತ್ತಿದ್ದರು. ಕೂಡಲೇ ಫರ್ಮಾನ್ ಅಲಿಯನ್ನು ಹಿಡಿಯಲಾಗುತ್ತದೆ. ಆರಿಫ್ ಅಲಿ ಅದೇ ಏರಿಯಾದಲ್ಲಿ ಒಂದು ಕಡೆ ಸುತ್ತಾಡುತ್ತಿದ್ದ. ಅವನನ್ನು ಕೂಡಲೇ ಬಂಧಿಸಲಾಗುತ್ತದೆ. ಆ ಏರಿಯಾದ ಜನರೆಲ್ಲ ಈ ಸುದ್ದಿ ಕೇಳಿ ಬೆಚ್ಚಿ ಬೀಳುತ್ತಾರೆ, ಭಯಭೀತಗೊಳ್ಳುತ್ತಾರೆ. ಅವರ ನಡುವೆಯೇ ನರಭಕ್ಷಕರಿಬ್ಬರು ಜೀವಿಸುತ್ತಿದ್ದರು. ಆದರೆ ಆ ಜನರಿಗೆ ಇದರ ಸಣ್ಣ ಸುಳಿವೂ ಇರಲಿಲ್ಲ. ಫರ್ಮಾನ್ ಅಲಿ ಮತ್ತು ಆರಿಫ್ ಅಲಿ ಎಂಬ ಆ ಇಬ್ಬರು ನರಭಕ್ಷಕರು ಸ್ಮಶಾನದಿಂದ ಹೆಣಗಳನ್ನು ಅಗೆದು ತಂದು ಅದನ್ನು ಬೇಯಿಸಿ ತಿನ್ನುತ್ತಿದ್ದರು. ಇಡೀ ಪಾಕಿಸ್ತಾನದಲ್ಲಿ ನರಭಕ್ಷಣೆಯ ಘಟನೆ ಸುದ್ದಿಯಾಗುತ್ತದೆ. ಆ ಇಬ್ಬರು ಸೋದರರನ್ನು ಕೇಳಿದಾಗ ಅವರು ಇದೊಂದು ಸಾಮಾನ್ಯ ಘಟನೆ ಎಂಬಂತೆ ವರ್ತಿಸುತ್ತಾರೆ. ಅವರು ನರಭಕ್ಷಣೆ ಯಾಕೆ ಶುರು ಮಾಡಿದ್ದೆಂದು ಕೇಳಿದಾಗ ಮಾಟ ಮಂತ್ರ ಮಾಡುವ ವ್ಯಕ್ತಿಯೊಬ್ಬರ ಬಳಿಯಿಂದ ಅವರಿಗೆ ಒಂದು ವಿಷಯ ತಿಳಿದಿತ್ತು ಎಂದವರು ಹೇಳುತ್ತಾರೆ. ಆ ವಿಷಯವೇನೆಂದರೆ, ಮಾನವರ ಮಾಂಸವನ್ನು ತಿನ್ನುವುದರಿಂದ ಅಪಾರವಾದ ಶಕ್ತಿಯನ್ನು ಪಡೆಯಬಹುದು. ಇದಕ್ಕೆ ಹಲವಾರು ವರ್ಷಗಳ ನಿರಂತರ ಮಾಂಸಭಕ್ಷಣೆ ಬೇಕೆಂದು ಅವರು ಹೇಳಿದ್ದರಂತೆ. ಆ ಇಬ್ಬರು ಸೋದರರಿಗೆ ಯಾರನ್ನಾದರೂ ಕೊಂದು ತಿನ್ನುವ ಧೈರ್ಯವಿರಲಿಲ್ಲ. ಅದಕ್ಕಾಗಿ ಅವರು ಸ್ಮಶಾನದಿಂದ ಹಸಿ ಹೆಣಗಳನ್ನು ಅಗೆದು ತಂದು ಬೇಯಿಸಿ ತಿನ್ನುತ್ತಿದ್ದರು. ಅದುವರೆಗೂ ಅವರು ಬೇರೆ ಬೇರೆ ಸ್ಮಶಾನಗಳಿಂದ ಸುಮಾರು 100ರಷ್ಟು ಹೆಣಗಳನ್ನು ಅಗೆದಿದ್ದರು ಎಂಬ ಮಾತನ್ನು ಹೇಳುತ್ತಾರೆ. ಈ ಮಾತು ಕೇಳಿ ಆ ಊರಿನ ಜನರೆಲ್ಲ ಬೆಚ್ಚಿ ಬೀಳುತ್ತಾರೆ. ಆ ಇಬ್ಬರನ್ನು ಕಾನೂನಿನಡಿಯಲ್ಲಿ ಬಂಧಿಸಲಾಗುತ್ತದೆ. ಆದರೆ ವಿಚಿತ್ರವೆಂದರೆ ಕಾನೂನಿನಲ್ಲಿ ಅವರಿಗೆ ದೊಡ್ಡದಾದ ಶಿಕ್ಷೆ ಕೊಡುವಂತೇನೂ ಇರಲಿಲ್ಲ. ಯಾಕೆಂದರೆ ಅವರು ಯಾರನ್ನು ಕೊಂದು ತಿಂದಿರಲಿಲ್ಲ, ಸತ್ತವರನ್ನೇ ತಿನ್ನುತ್ತಿದ್ದರು. ಕಾನೂನಿನಲ್ಲಿ ಇದಕ್ಕೆ ದೊಡ್ಡ ಶಿಕ್ಷೆ ಏನೂ ಇರಲಿಲ್ಲ. ಆದರೆ ಕೊನೆಗೆ ಅವರಿಗೆ ಹೆಣದ ಜೊತೆಗೆ ಅನುಚಿತವಾಗಿ ವರ್ತಿಸಿದರು ಎಂಬ ಕೇಸನ್ನು ಜಡಿದು ಸೆರೆಮನೆಗೆ ತಳ್ಳಲಾಯಿತು. ಆದರೆ ಅದು 2 ವರ್ಷಗಳ ಸಾಮಾನ್ಯ ಶಿಕ್ಷೆ. 2011ರಲ್ಲಿ ಇವರಿಗೆ ಶಿಕ್ಷೆಯಾಗಿದ್ದರೆ 2013ರಲ್ಲಿ ಬಿಡುಗಡೆಯಾಗುತ್ತದೆ. ಅವರು ಬಿಡುಗಡೆಯಾಗುತ್ತಿದ್ದಂತೆ ಆ ಊರಿನ ಜನರು ಮತ್ತೆ ವಿರೋಧ ಮಾಡಲಾರಂಭಿಸುತ್ತಾರೆ. ಅವರನ್ನು ಸಮಾಜಕ್ಕೆ ಬಿಟ್ಟರೆ ಮತ್ತೊಮ್ಮೆ ಅವರು ಭಯವನ್ನು ಸೃಷ್ಟಿಸುತ್ತಾರೆ ಎಂದು ಹೇಳಲಾಯಿತು. ಜನರಲ್ಲಿ ದೊಂಬಿ ಗಲಾಟೆಗಳು ನಡೆದವು. ಅವರಿಬ್ಬರಿಗೂ ಜನರು ಬದುಕಲು ಬಿಡುವುದಿಲ್ಲ ಎಂಬಂತೆ ತೊಂದರೆ ನೀಡಲಾರಂಭಿಸಿದರು. ಕೊನೆಗೆ ಪೊಲೀಸರೇ ಆ ಸಹೋದರರಿಗೆ ಸಲಹೆ ನೀಡುತ್ತಾರೆ, ನೀವಿಬ್ಬರು ಯಾವುದಾದರೂ ದೂರದ ಊರಿಗೆ ಹೋಗಿ ತಲೆಮರೆಸಿಕೊಳ್ಳಿ, ನಿಮ್ಮ ಪರಿಚಯ ಯಾರಿಗೂ ಗೊತ್ತಾಗದಂತೆ ಅಜ್ಞಾತವಾಗಿ ಬದುಕಿ ಎನ್ನುತ್ತಾರೆ. ಆ ನಂತರ ಆ ಇಬ್ಬರು ಸೋದರರು ಎಲ್ಲಿ ಹೋದರೆಂದು ಯಾರಿಗೂ ತಿಳಿಯುವುದಿಲ್ಲ. ಇದಾಗಿ 1 ವರ್ಷದ ನಂತರ, ಅಂದರೆ 2014ರಲ್ಲಿ ಯಾವುದೋ ಒಂದು ಊರಿನಿಂದ ಪೊಲೀಸರಿಗೆ ಒಂದು ದೂರು ಬರುತ್ತದೆ. ನನ್ನ ಪಕ್ಕದ ಮನೆಯಿಂದ ಕೊಳೆತ ವಾಸನೆ ಬರುತ್ತಿದೆ ಎಂದು ವ್ಯಕ್ತಿಯೊಬ್ಬ ದೂರು ನೀಡಿದ್ದ. ಪೊಲೀಸರು ಬಂದು ಆ ಮನೆಯನ್ನು ತಲಾಶ್ ಮಾಡುತ್ತಾರೆ. ಮನೆಯಲ್ಲಿ
ಅವರಿಗೆ ಏನೂ ಸಿಗಲಿಲ್ಲ. ಆದರೆ ಒಳಗಡೆ ಬೀಗ ಜಡಿದ ಒಂದು ಕೋಣೆ ಇತ್ತು. ಅದನ್ನು ಒಡೆದು ನೋಡಿದಾಗ ಅಲ್ಲೊಂದು ಮಗುವಿನ ತಲೆಯ ಭಾಗ ನೆಲದಲ್ಲಿ ಬಿದ್ದಿರುವುದು ಕಾಣಿಸುತ್ತದೆ. ಸ್ನೇಹಿತರೆ, ಫರ್ಮಾನ್ ಅಲಿ ಮತ್ತು ಆರಿಫ್ ಅಲಿ ಇಬ್ಬರು ಸೋದರರು ಈಗ ಈ ಊರಿನಲ್ಲಿ ವಾಸಿಸಲು ಪ್ರಾರಂಭಿಸಿದ್ದರು. ಆ ಊರಿನಲ್ಲಿ ಕೆಲ ದಿನಗಳ ಹಿಂದೆ ಸತ್ತಿದ್ದ ಒಬ್ಬ ಹುಡುಗನ ಹೆಣವನ್ನು ಅವರು ಸಮಾಧಿಯಿಂದ ಅಗೆದು ತಂದಿದ್ದರು. ಅಂದರೆ ಅವರು ನರಭಕ್ಷಣೆಯ ಅಭ್ಯಾಸವನ್ನು ಮತ್ತೆ ಶುರು ಮಾಡಿದ್ದರು. ಇಬ್ಬರನ್ನು ಮತ್ತೆ ಬಂಧಿಸಲಾಗುತ್ತದೆ. ಆ ಮನೆಯಲ್ಲಿಯೇ ಅವರು ಮಾಂಸವನ್ನು ಬೇಯಿಸಿ ತಿನ್ನುತ್ತಿದ್ದ ಕುರುಹುಗಳು ದೊರೆಯುತ್ತವೆ. ಅವರನ್ನೇ ಕೇಳಿದಾಗ ಅವರು ಬೇರೆ ಬೇರೆ ಊರುಗಳ ಸ್ಮಶಾನಗಳಿಂದ ಇದುವರೆಗೆ ಒಟ್ಟು 250ಕ್ಕೂ ಅಧಿಕ ಶವಗಳನ್ನು ಹೊತ್ತು ತಂದು ಬೇಯಿಸಿ ತಿಂದಿದ್ದರೆಂದು ಹೇಳುತ್ತಾರೆ. ಅವರ ನಂಬಿಕೆ ಅದೇ ಮಾಟ ಮಂತ್ರಗಳ ವಿಶೇಷ ಶಕ್ತಿ ಪಡೆಯುವುದಾಗಿತ್ತು. ಪಾಕಿಸ್ತಾನದಲ್ಲಿ ನರಭಕ್ಷಣೆಯ ಬಗ್ಗೆ ಯಾವುದೇ ಕಾನೂನು ಇರದೇ ಇದ್ದುದರಿಂದ ಈ ಬಾರಿಯೂ ಅವರು ಶಿಕ್ಷೆಯಿಂದ ತಪ್ಪಿಸಿಕೊಳ್ಳುವ ಅವಕಾಶಗಳಿದ್ದವು. ಆದರೆ ಈ ಬಾರಿ ಇವರ ಕೃತ್ಯವನ್ನು ಆಂಟಿ ಟೆರರಿಸಂ ಕೋರ್ಟ್ನಲ್ಲಿ ವಿಚಾರಣೆಗೆ ಹಾಕಲಾಗುತ್ತದೆ. ಅಲ್ಲಿ ಅವರಿಗೆ ಬೇರೆ ಬೇರೆ ಕಾನೂನಿನಡಿಯಲ್ಲಿ ಶಿಕ್ಷೆ ಜಡಿದು ಒಟ್ಟು 12 ವರ್ಷಗಳ ಶಿಕ್ಷೆ ವಿಧಿಸಲಾಗುತ್ತದೆ. 2015ರಲ್ಲಿ ಈ ಶಿಕ್ಷೆ ಘೋಷಣೆಯಾಯಿತು. ಇದೀಗ ಆ ಸೋದರರು 10 ವರ್ಷಗಳಿಂದ ಜೈಲಲ್ಲಿದ್ದಾರೆ. ಮುಂದೆ 2027ರಲ್ಲಿ ಅವರು ಬಿಡುಗಡೆಯಾಗುತ್ತಾರೆ. ಇವರಿಗೆ ಮರಣದಂಡನೆ ವಿಧಿಸುವ ಯಾವುದೇ ಕಾನೂನು ಪಾಕಿಸ್ತಾನದಲ್ಲಿಲ್ಲ. ಅವರು ಹೊರಗೆ ಬಂದ ನಂತರ ಮತ್ತದೇ ನರಭಕ್ಷಣೆಯ ಕೃತ್ಯಗಳನ್ನು ಮುಂದುವರಿಸುವುದಿಲ್ಲ ಎಂದು ಹೇಳುವಂತಿಲ್ಲ. ಆ ಊರುಗಳ ಜನರು ಮತ್ತೆ ಇವರು ರಿಲೀಸ್ ಆಗದಂತೆ ನೋಡಿ ಎಂದು ಹೇಳುತ್ತಿದ್ದಾರೆ. ಆ ಇಬ್ಬರು ನರಭಕ್ಷಕರು ರುಚಿ ಹತ್ತಿಸಿಕೊಂಡಿದ್ದಾರೆ. ಹಾಗಾಗಿ ಏನು ಬೇಕಾದರೂ ಮಾಡಬಹುದು. ಜನರ ಒತ್ತಾಯದಂತೆ ಅವರನ್ನು ಮತ್ತೆ ಬಂಧಿಸಲು ಕಾನೂನಿನಲ್ಲಿ ಅವಕಾಶವಿಲ್ಲ. ಮೊದಲ ಬಾರಿ ಅರೆಸ್ಟ್ ಆದಾಗಲೂ ಅವರಿಗೆ ಮಾನಸಿಕ ಚಿಕಿತ್ಸೆಯನ್ನು ನೀಡಲಾಗಿತ್ತು. ಆದರೆ ಹೊರಬಂದ ನಂತರ ಅವರು ಮತ್ತದೇ ಚಾಳಿಯನ್ನು ಮುಂದುವರಿಸಿದ್ದರು. ಆ ಜನರು ಇವತ್ತಿಗೂ ಅವರ ಬಗ್ಗೆ ಭಯವಿಟ್ಟುಕೊಂಡೇ ಬದುಕುತ್ತಿದ್ದಾರೆ. ಈ ರೀತಿಯ ಜನರು ಇರುತ್ತಾರೆ ಎಂಬ ಒಂದು ಮಾತೇ ಜನರನ್ನು ಭಯಭೀತಗೊಳಿಸುತ್ತದೆ. ಬಹುಶಃ ನಿಮಗೂ ಅನಿಸಿರಬಹುದು, ಇಂಥ ಜನರು ಇರುತ್ತಾರೆಯೇ? ಸದ್ಯ ಇದು ನಡೆದಿರುವುದು ಪಾಕಿಸ್ತಾನದಲ್ಲಿ, ನಮ್ಮ ದೇಶದಲ್ಲ. ಈ ಘಟನೆಯನ್ನು ಕೇಳಿ ನಿಮಗೇನನ್ನಿಸಿತು? ಕಾಮೆಂಟ್ನಲ್ಲಿ ಬರೆಯಿರಿ. ಹಾಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಣೆಗಾಗಿ ಧನ್ಯವಾದಗಳು.